ರೋಡಾಗ ಹೋಗೋದಕ್ಕೆ ಏನು ಪಾದೆ ಬೀಳ್ತಾವ್ರೆ. ಗೊತ್ತಾ ಇಲ್ಲ, 615 ಮೀಟ್ರ್ ಇಲ್ಲ. RX ಅಲ್ಲಿ ಹುಡುಗಂದು ಪೆಟ್ರೋಲ್ ಖಾಲಿ ಆಗೋಗೈತೆ. ಪೆಟ್ರೋಲ್ ನೋಡ್ಕೊಂತೀರ ಬಂದವನೆ. ನೋಡ್ಕೊಂಡ್ ಬರ್ಬೇಕು ತಾನೆ, ಬಗ್ಸ್ಬಿಟ್ಟು ಹೊಡಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಮಾರ್ಸಂದ್ರನ ತೋರಿಸು ಅಂತಂದ್ರು ನಮ್ಮ ಹುಡುಗರು. ಸೊ ಅದಕ್ಕೆ ಮಾರ್ಸಂದ್ರ ಫಾರೆಸ್ಟ್ನ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ನಮ್ಮೂರು ಫಾರೆಸ್ಟ್ ಹೆಂಗಿದೆ ಏನು ಅಂತೆಲ್ಲ. ಸೊ ನೋಡಿ, ನಾವು ಇವಾಗ 3 ಗಾಡಿಗಳಲ್ಲಿ ಹೋಗ್ತಾ ಇದ್ದೀವಿ. ಒಂದು R15, ಒಂದು ಎಕ್ಸ್ಪಲ್ಸು, ಒಂದು RX. ಸೊ ಇದೆಲ್ಲ ನಮ್ಮೂರು ರೋಡು. ನೋಡಿ ನಮ್ಮೂರು ಯಾವ ಮಡಿಕೇರಿ, ಯಾವ ಮಂಗಳೂರು ಏನು ಕಮ್ಮಿ ಇಲ್ಲ, ಫುಲ್ಲು ನೇಚರು. ನೋಡಿ ಗೈಸ್, ನಾವೀಗ ನಮ್ಮೂರು ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೊ ನಮ್ಮೂರು ಫಾರೆಸ್ಟ್ ಬಂದು ಎಷ್ಟು 800 ಎಕರೆನಾ? ನಮ್ಮೂರು ಫಾರೆಸ್ಟ್ ಬಂದು 800 ಎಕರೆ ಟೋಟಲ್ ಇರೋದು. ಇವಾಗ ಮಳೆ ಬಂದು ನಿಂತಿರೋದ್ರಿಂದ ವೆದರ್ ಮಾತ್ರ ಸೂಪರ್ ಆಗೈತೆ. ಮಣ್ ರೋಡು, ಅದು R15 ಹೋಗ್ತಾ ಇದ್ದೀವಿ. ಈ ಮಣ್ ರೋಡಲ್ಲಿ ಎಲ್ಲಿ ತಪ್ಪಾಕೊಂತೀವೋ ಗೊತ್ತಿಲ್ಲ. ಹುಷಾರಾಗಿ ಓಡ್ಸಪ್ಪ. ನೀವು ನೇಚರ್ ನೋಡಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಯಾಕ್ರಿ ಮಂಗಳೂರು ಕೂರ್ಗ್ ಗಂಟ ಹೋಗ್ತೀರಾ? ಬರ್ರಿ ನಮ್ಮೂರಿಗೆ. ಯಾವ ನೇಚರ್ಗೂ ಕಮ್ಮಿ ಇಲ್ಲ, ಯಾವ ಮಂಗಳೂರಿಗೂ ಕಮ್ಮಿ ಇಲ್ಲ, ಯಾವ ಕೂರ್ಗೂ ಕಮ್ಮಿ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ಫಾರೆಸ್ಟು. ಇದೆಲ್ಲ ಫಾರೆಸ್ಟೇ. ಸೊ ಅಂದರೆ ಆಫ್ ರೋಡಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಫ್ ರೋಡಿಂಗ್ ವೆಹಿಕಲ್ಸ್ ತಗೊಂಬಂದರೆ ನಾವು R15 ಹೋಗ್ತಾ ಇದ್ದೀವಿ. ಬಟ್ ಆಫ್ ರೋಡಿಂಗ್ ವೆಹಿಕಲ್ಸು, ಈಗ ತಾರ್ ಆಗಲಿ ಇಲ್ಲ ಎಕ್ಸ್ಪಲ್ಸ್ ಆಗಲಿ, ಅವೆಲ್ಲ ನೋಡಿ ಒಳ್ಳೆ ಗಾಡಿಗಳು ಆಫ್ ರೋಡಿಂಗ್ ಮಾಡೋದಕ್ಕೆ. ಇಲ್ಲಿ ಹಿಮಾಲಯನ್ ಆಗಲಿ ಎಲ್ಲ ಒಳ್ಳೆ ಗಾಡಿಗಳು ಆಫ್ ರೋಡಿಂಗ್ ಮಾಡೋದಕ್ಕೆ. ನಮ್ಮೂರು ಫಾರೆಸ್ಟಲ್ಲಿ ಯಾವುದು ವೈಲ್ಡ್ ಅನಿಮಲ್ಸ್ ಯಾವುದೂ ಇಲ್ಲ. ಮಾಮೂಲಿ ಜಿಂಕೆಗಳು, ಪಿಕಾಕು, ಮತ್ತು ಸಣ್ಣ ಪುಟ್ಟ ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ, ಪಿಕಾಕು ಕಾಣಿಸ್ತಾ. ಸಣ್ಣ ಪುಟ್ಟ ಪ್ರಾಣಿಗಳವೆ, ಕಾಡಂದಿ, ನರಿಗಳು ಎಲ್ಲವೇ. ಆ್ಯಕ್ಚುಲಾಗಿ ನಮ್ಮೂರು ಒಳಗಡೆ ಎಲ್ಲ ಏನು ಬರಲ್ಲ. ಇವು ಪಿಕಾಕುಗಳಾದರೆ ಬರ್ತಾ ಇರುತ್ತೆ ಮನೆಗಳ ಹತ್ರ. ಇವೆಲ್ಲ ಅನಿಮಲ್ಸ್ ಎಲ್ಲ ಏನು ಬರಲ್ಲ. ಕಾಡಂದಿ ಆಗಲಿ, ಕಾಡಂದಿ ಬಿಟ್ಟರೆ ಎಲ್ಲ ಸುಡ್ಕೊಂಡು ತಿಂದಾಕ್ತಾರೆ ನಮ್ಮೂರಲ್ಲಿ ಹೊಡೆದು. ನೋಡಿ, ಸೊ ಅಷ್ಟೊಂದೆಲ್ಲ ಓಡಾಡೋಕ್ಕಾಗಲ್ಲ. ನಾವು ಕೆಲವೊಂದಷ್ಟು ವ್ಯೂಸ್ ಪಾಯಿಂಟು ಮತ್ತು ಏನೇನು ಚೆನ್ನಾಗಿದೆ ಅಂತೆಲ್ಲ ತೋರಿಸ್ತೀವಿ. ನನಗೂ ಅಷ್ಟೊಂದು ಗೊತ್ತಿಲ್ಲ ನಮ್ಮೂರು ಫಾರೆಸ್ಟ್ ಬಗ್ಗೆ. ನಾನು ಅಷ್ಟೆಲ್ಲ ಓಡಾಡಲ್ಲ. ಅದಕ್ಕೆ ನಮ್ಮ ಹುಡುಗರು ಕರ್ಕೊಂಬಂದವ್ರು ಇವತ್ತು. ಏನೇನೋ ಮಾಡ್ತಿಲ್ಲ ಗುರು ನಿನ್ನ ವೀಡಿಯೋ ಬಾಗುರು, ನಮ್ಮೂರು ಫಾರೆಸ್ಟ್ ವೀಡಿಯೋ ಮಾಡು ಅಂತ ಕರ್ಕೊಂಬಂದವ್ರೆ. ಸೊ ಅದಕ್ಕೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಫುಲ್ಲು ಅಡ್ವೆಂಚರ್ ಗುರು. ಹುಡುಗ R15 ಅದು ಹೆಂಗೆ ಓಡಿಸ್ತಾವ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಈ ಮಣ್ಣಲ್ಲಿ. ನೋಡಿ ಹೆಂಗೈತೆ ರೋಡು. ನೋಡಿ ನಮ್ಮೂರು ಫಾರೆಸ್ಟಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ನಮ್ಮೂರಲ್ಲಿ ಲವರ್ಸ್ ಎಲ್ಲ ಹೋಗಿ ಹೆಸರು ಬರೀತಾ ಇರ್ತಾರೆ ಅಲ್ಲಿ. ಸೊ ಒಂಥರ ಒಂದು ಶೆಡ್ ಥರ ಮಾಡಿದ್ದಾರೆ ಅಲ್ಲಿ. ನನಗೆ ಗೊತ್ತಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿರ್ತಾರೆ ಅದನ್ನ. ಸೊ ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಇಡೀ ಫಾರೆಸ್ಟೇ ಕಾಣಿಸುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಹುಡುಗರು. ಏನು ಫುಲ್ಲು ಅಡ್ವೆಂಚರ್ ಮಾಡಿಸ್ತವ್ರು ಇವತ್ತು ನಮ್ಮ ಕೈಯಲ್ಲಿ. ಗುರು ಗಾಡಿಗಳಲ್ಲಿ ಆದರೂ ಅಡ್ವೆಂಚರ್ ಮಾಡೋರಿಗೆ ಸರಿ. ನಾವು R15 ಹಾಕ್ಕೊಂಡು ಇಂಥ ರೋಡ್ಗಳಲ್ಲಿ ಬಂದರೆ
ಬಾಯ್ ಬಾಯ್ ಪಡ್ಕೊಬೇಕಷ್ಟೆ. ನೋಡಿ ಮಳೆ ಬಿದ್ದಿರೋದ್ರಿಂದ ಫುಲ್ಲು ಸ್ಲಶಿ ಆಗೈತೆ. ಗಾಡಿ ಮುಂದಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ. ಅದು ನಿಮಗೆ ಒಂದು ಐಡಿಯಾ ಕೊಡಬೇಕು ಅಂದ್ಬಿಟ್ಟು ಎದ್ದು ಬಿದ್ದು ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ಈ ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೆಂಗೈತೆ. ಇದೆಲ್ಲ ಫುಲ್ಲು ಬ್ಯಾಂಬೂ ಟ್ರೀಸ್ ಇಲ್ಲೆಲ್ಲ. ಆಫ್ ರೋಡಿಂಗ್ ಮಾಡಬೇಕು ಅನ್ನೋರು ಬರ್ರಿ ಗುರು, ನಮ್ಮೂರಿಗೆ ಮಾಡಿರೋ ಆಫ್ ರೋಡಿಂಗು. ಮಳೆ ಸ್ಟಾರ್ಟ್ ಆಯಿತು. ಏನೋ ಮಾಡ್ತಾನೆ ಇವತ್ತು ನಮ್ಮನ್ನು ಕರ್ಕೊಂಡೋಗಿ. ಅಯ್ಯೋ, ಯಾವುದೋ ಗಾಡಿಗಳು ಬಂದು ನೋಡಿ ಫುಲ್ಲು ಬಾಧೆ ಬಿದ್ಕೊಂಡು ಹೋದಂಗವ್ರೆ. ನಾನು ಒಂದು 3-4 ವರ್ಷದಕ್ಕೆ ಮೊದಲು ಹೋಗಿದ್ದೆ ಆ ವ್ಯೂ ಪ್ಲೇಸ್ ಹತ್ರ. ಬಟ್ ತುಂಬ ದಿನ ಆಗೋಯ್ತು, ನನಗೂ ನೆನಪಿಲ್ಲ ಗುರು ಹೆಂಗೆ ಹೋಗ್ಬೇಕು ಏನು ಅಂತ. ಆಯ್ತಾ ಆಯ್ತಾ ನೋಡಿ ನವಿಲುಗಳು ಎಲ್ಲ ಹೆಂಗೆ ಹೋಗ್ತಾ ಇದ್ದಾವೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ನಮ್ಮೂರು ಫಾರೆಸ್ಟಲ್ಲಿ ನವಿಲುಗಳೇ ಜಾಸ್ತಿ. ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ, ಭಯ ಬಿದ್ದು ಓಡಾಕ್ತಾ ಇದ್ದಾವೆ. ನಾವು ಬಂದಿದ್ದು ನೋಡಿ. ಗಾಡಿ ತಗೊಂಬಿಟ್ಟವನೆ, ಕಾಲಂಡ್ಸಲ್ಲ ಮಾಡಲ್ಲ, ಒದ್ಲಾಡ್ತವನೆ ಆ ಗಾಡಿನ ಎಳಿಯೋಕ್ಕೆ. ಯಾಕೆ ವಿನೋದ ಬೇಕೇನ ಇವೆಲ್ಲ? ನೋಡಿ ನೋಡಿ ಏನು ಬಾಧೆ ಬೀಳ್ತಾವ ನಾ ಗಾಡಿ ತಳ್ಳೋದಕ್ಕೆ. ಪೆಟ್ರೋಲ್ ಖಾಲಿಯಾಗಿ ಏನೇನು ಸಾಹಸ ಮಾಡ್ತವ್ರೆ. ವಿಡಿಯೋ ಮಾಡೋಣ ಅಂತ ಕರ್ಕೊಂಬಂದು ಒಳ್ಳೆ ಕೆಲಸ ಕೊಡ್ತವ್ರೆ ನನ್ಕ. ತಳ್ಳು ತಳ್ಳು ವಿನೋದ ಜೋರಾಗಿ. ಏನೋ ವಿನೋದ ತಳ್ಳಕ್ ಚೆನ್ನಾಗೈತಾ? ನಾವು ಆ್ಯಕ್ಚುಲಾಗಿ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಬಂದ್ವಿ. ಒಂದು RX ಕೈ ಕೊಡ್ತು, ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹುಡುಗ ಥ್ರೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇವತ್ತಂತೂ ನಮಗೆ ಫುಲ್ಲು ಅಡ್ವೆಂಚರು. ಈ ಮಳೆ ಬಿದ್ದಿರೋ ಟೈಮಲ್ಲಿ ಈ ಕೊಚ್ಚೆಯಲ್ಲಿ ಒಂದು ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಸೊ ಫುಲ್ಲು ಸಾಹಸ, ಒಂಥರ ಅಡ್ವೆಂಚರ್ ರೈಡ್ ಅಂತಲೇ ಹೇಳ್ಬೋದು ನಿಮಗೆ.